ದೇಶಾದ್ಯಂತ ರಾಜ್ಯಾದ್ಯಂತ ಅನೇಕ ಜಿಲ್ಲಾ ಕೇಂದ್ರಗಳಲ್ಲಿ ಅನೇಕ ತಾಲೂಕು ಕೇಂದ್ರಗಳಲ್ಲಿ ರಕ್ಷಣಾ ವೇದಿಕೆ ನಿರಂತರವಾಗಿ ಹೋರಾಟದ ಮೂಲಕ ಬೆಳಕನ್ನು ಚೆಲ್ತಾ ಇದೆ. ಕೆಲವು ಸಲ ಎಡುತ್ತೇವೆ, ಎಲ್ಲೆಲ್ಲೋ ಎಡುವಾಗ ನಮಗೆ ಗೊತ್ತಾಗ್ತದೆ ಯಾವುದು ಎಡುತ್ತಿದ್ದೇವೆ ಏನಿಲ್ಲ ವಿಚಾರ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಯಾವುದೇ ಹೋರಾಟಗಳಿದ್ದಾಗ ಕೂಡ ತಾವು ಅದನ್ನೆಲ್ಲ ಸರಿಯಾಗಿ ತಿಳ್ಕೋಬೇಕಾಗ್ತದೆ. ನಮ್ಮದೇ ಸಂಘಟನೆ ಒಕ್ಕೂಟ ಅಂತ ಇದೆ ಬೆಂಗಳೂರಿನಲ್ಲಿ. ಒಕ್ಕೂಟದ ಅಡಿಯಲ್ಲಿ ನಮ್ಮ ಸಂಘಟನೆಗಳು ಇದ್ದಾವೆ. 3,000ಕ್ಕಿಂತ ಹೆಚ್ಚು ಸಂಘಟನೆಗಳು ಒಕ್ಕೂಟದ ಅಡಿಯಲ್ಲಿ ಬರ್ತದೆ. ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಒಕ್ಕೂಟ ರೆಡಿ ಇದೆ. ಆ ಒಕ್ಕೂಟದ ಅಡಿಗಡೆ ಏನೇ ಹೋರಾಟಗಳು ಬಂದರೂ ಕೂಡ ನಿರಂತರವಾಗಿ ನಾವು ಹೋರಾಟಗಳು ಮಾಡ್ತಾ ಬಂದಿದ್ದೇವೆ. ಕೆಲವು ಸಲ ಹೋರಾಟಗಳ ಮುಂಚೂಣಿ ನಾಯಕರಿದ್ದಾಗ ಅನೇಕ ಆರೋಪಗಳು ನಿರಂತರವಾಗಿ ಕೇಳ್ತಾ ಬರ್ತಾ ಇರ್ತವೆ. ಆರೋಪಗಳು ಇದ್ದಾಗ ಅದಕ್ಕೆಲ್ಲ ಸಾಕ್ಷಿಗಳು ಒದಗಿಸಿದರೆ ಆ ನಾಯಕ ಆರೋಪಗಳು ಮುಕ್ತನಾಗ್ತಾನೆ. ಆರೋಪಗಳಿಲ್ಲ, ಯಾವುದೇ ಸುಮ್ಮನೆ ಚರ್ಚೆ ಕೊಡೋದು, ಕನ್ನಡ ಪರ ಹೋರಾಟಗಾರರ ಮೇಲೆ ಇಲ್ಲಪ್ಪಲ್ಲ ಸಲ್ಲದ ಆರೋಪಗಳನ್ನು ಹಾಕೋದು, ನಾವು ಯಾವುದಕ್ಕೆ ಏನು ಮಾಡ್ತಾ ಇದ್ದೋ ಒಂದು ಜ್ಞಾನ ಸಿಗ್ತಿಲ್ಲ ರಾಜಕಾರಣಿಗಳಿಗೆ. ಹಾಗಾಗಿ ಕೆಲವು ಸಲ ಕನ್ನಡ ಪರ ಹೋರಾಟಗಾರರ ಮೇಲೆ ಈ ರೀತಿ ಆರೋಪಗಳು ನಿರಂತರ ಬರ್ತಾ ಇದೆ. ಇತ್ತೀಚಿನ ಬೆಳವಣಿಗೆಯಲ್ಲಿ ತಾವು ನೋಡ್ತಾ ಇರ್ಬೋದು, ಕೋವಿಡ್-19 ಬಂದ ಮೇಲೆ ಪ್ರಥಮ ಹೋರಾಟ ರೈತ ಪರವಾದ ಚಳವಳಿ. ರಾಜ್ಯಾದ್ಯಂತ ದೇಶಾದ್ಯಂತ ರೈತ ಪರ ಚಳವಳಿ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇತಿಹಾಸದಲ್ಲಿ 3,000ಕ್ಕಿಂತ ಹೆಚ್ಚು ಕನ್ನಡ ಪರ ಸಂಘಟನೆ ಒಕ್ಕೂಟ ರೈತ ಪರವಾಗಿ ಬೆಂಬಲ ಕೊಟ್ಟು ರಾಜ್ಯಾದ್ಯಂತ ಬಂದ್ಗೆ ಒಳ್ಳೆ ಹೋರಾಟಕ್ಕೆ ಸ್ಫೂರ್ತಿ ಕೊಟ್ಟಂತಹ ಕನ್ನಡ ಪರ ಸಂಘಟನೆ ಒಕ್ಕೂಟ. ಆ ಒಕ್ಕೂಟದ ಅಡಿಯಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಇದ್ದೀವಿ ನಾವು. ಹಾಗಾಗಿ ಯಾವ ರಾಜಕಾರಣಿಗಳು ಇದ್ದಾರೆ ಇದರೊಳಗೆ, ಯಾರು ಹೊರಗೇನಿಲ್ಲ. ಎಲ್ಲ ಪಕ್ಷದ ಅನೇಕ ರಾಜಕಾರಣಿಗಳು ಕನ್ನಡ ಪರ ಹೋರಾಟಗಾರರು ಕೂತ್ಕೊಂಡಿದ್ದಾರೆ. ಯಾಕಂದ್ರೆ ನಾವೆಲ್ಲ ಕನ್ನಡ ಹೋರಾಟಗಾರರು ಏನಿರ್ತಾನೆ ಹೋರಾಟಗಳು ಯಾವುದೋ ವ್ಯಕ್ತಿ ಅವನು ವ್ಯಾಪಾರ ಕ್ಷೇತ್ರದಲ್ಲಿ ಗಡಿಗೆ ಸಾಧನೆ ಮಾಡಿದಾಗ ಅವನು ಅಭಿವೃದ್ಧಿ ಆಗಿರ್ಬೋದು, ಅದೆಲ್ಲರೂ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕನ್ನಡ ಹೋರಾಟಗಳು ಇವತ್ತು ಕೂಡ ಬೇರೆ ಬೇರೆ ಪ್ರದೇಶಗಳು ತಾವು ನೋಡ್ಬೋದು. ಬೆಳಗಾವಿ, ಬಿಜಾಪುರ, ರಾಯಚೂರು ಈ ಭಾಗದಲ್ಲಿ ಹೋರಾಟಗಾರ ಯಾಕೆ ಅಂದರೆ ಬಹುಶಃ ಅವ್ರ ಮನೆಯಲ್ಲಿ ಅಕ್ಕಿ ಬೆಳೀತಿಲ್ಲ ಗೊತ್ತಿಲ್ಲ. ಹೋರಾಟಕ್ಕೆ ಸನ್ನದ್ಧರಾಗಿ ಗಡಿ ಭಾಗದಲ್ಲಿರ್ತಕ್ಕಂಥ ಅಲ್ಲಿಯ MES ವಿರುದ್ಧ ನಿರಂತರವಾಗಿ ಹೋರಾಟಗಳು ನಿರಂತರ ಮಾಡ್ತಾ ಬರ್ತದೆ. ಬಹುಶಃ ಮೊನ್ನೆ ನಡೆದಂಥ ಒಂದು ದೊಡ್ಡ ಘಟನೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮೂರ್ತಿ ಪ್ರತಿಷ್ಠಾಪನೆ ಸಂಬಂಧಪಟ್ಟಂಗೆ ಕೇವಲ ಆ ಕುರುಬ ಸಮುದಾಯ ಮಾತ್ರ ಅದಕ್ಕೆ ಹೋರಾಟಕ್ಕೆ ಹೋಗಲಿಲ್ಲ. ಕನ್ನಡ ಪರ ಹೋರಾಟಗಾರರು ಬೆಳಗಾವಿ, ರಾಯಚೂರು ಆ ಕಡೆ ಭಾಗದಲ್ಲಿ ಹೋರಾಟ ಕಿಚ್ಚು ಹತ್ತಿದಾಗ ಅಲ್ಲಿಂದ ಇಡೀ ಉತ್ತರ ಕರ್ನಾಟಕದ ಹಿಡಿದು ಇಡೀ ಬೆಂಗಳೂರು ಮಟ್ಟ ಹೋಯ್ತು. ಯಾಕೆ ಹೋಯ್ತಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಹೋರಾಟಗಾರ. ಆ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಕನ್ನಡ ಪರ ಸಂಘಟನೆ ಸಂಪೂರ್ಣ ಬೆಂಬಲ ಕೊಟ್ಟು ಈ ನಾಡಿಗೋಸ್ಕರ ತ್ಯಾಗ ಮಾಡುವಂಥ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣ ಪರವಾಗಿ ನಿಂತು. ಅದೇ ರೀತಿ ಈ ನಾಡಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಹೋರಾಟಗಾರರ ವಿಷಯದಲ್ಲಿ ನಾಡಿಗೋಸ್ಕರ ದೇಶಕ್ಕೋಸ್ಕರ ಹೋರಾಟ ಮಾಡುವಂಥರ ಬಗ್ಗೆ ಹೆಮ್ಮೆಯಿಂದ ನಮ್ಮ ಇಡೀ ಸಂಘಟನೆ ಒಪ್ಪಂತದೆ. ಕೆಲವರು ಮಾತಾಡ್ತಾರೆ ಶಿವಾಜಿ ಮಹಾರಾಜರು ಕೇವಲ ಹಿಂದುತ್ವದ ಸೀಮಿತ, ಅವ್ರ ಬಗ್ಗೆ ಹೇಳ್ಬೇಕಾದ್ರೂ ಅವನಿಗೆ ಆ ಘನತೆ ಇರಬೇಕು. ಯಾವ ವ್ಯಕ್ತಿ ಹೇಳ್ತಾನೆ ಅವನಿಗೆ ಅದು ಘನತೆ ಫಸ್ಟ್ ಇರಬೇಕಾಗ್ತದೆ. ಶಿವಾಜಿ ಮಹಾರಾಜರು ನೋಡ್ತಕ್ಕಂಥ ಜನ ಅವ್ರೊಂದು ದೈವ ಅಂದರೆ ದೇವರ ಸ್ವರೂಪ ನೋಡ್ತಾರೆ ಜನ. ಅವ್ರನ್ನ ಯಾವುದೇ ರೀತಿ ರಾಜರ ಲೆಕ್ಕ ನೋಡಲ್ಲ. ಯಾಕಂದ್ರೆ ಆ